ಗ್ರಾಹಕರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಣ್ಣಲ್ಲಿ ನೀರು ತರಿಸ್ತಾ ಇದ್ದಂತಹ ಈರುಳ್ಳಿ ದರ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ದಿಢೀರಂತ ಏರಿಕೆ ಆಗ್ಬಿಟ್ಟಿದೆ. ಕಳೆದ ವಾರ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಇತ್ತು ಈರುಳ್ಳಿ. ಈ ವಾರ 70 ರೂಪಾಯಿಂದ 80 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ದಿಢೀರಂತ ಈರುಳ್ಳಿ ಬೆಲೆ ಏರಿಕೆ ಆಗಿದೆ. ಹೆಂಗಂತಂದ್ರೆ ಗ್ರಾಹಕರಿಗೆ ಮೇಲಿಂದ ಮೇಲೆ ಶಾಕ್ಗಳು ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ರಾಜ್ಯದ ಜನತೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ದಿನ ಬೆಳಗಾದ್ರೆ ಒಂದು ಕಡೆ ಹಾಲಿನ ರೇಟ್ ಜಾಸ್ತಿ ಆಗಿದೆ, ಮಧ್ಯದ ದರ ಏರಿಳಿತ ಆಗ್ತಾನೆ ಇರುತ್ತೆ. ಇತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ನೀರಿನ ದರ ಏರಿಕೆ, ಈಗ ಈರುಳ್ಳಿ ಬೆಲೆಯೂ ಕೂಡ ಏರಿಕೆ ಆಗಿದೆ. 70 ರೂಪಾಯಿಂದ 80 ರೂಪಾಯಿಗೆ ಕೆಜಿ ಈರುಳ್ಳಿಯ ಬೆಲೆ ಮಾರುಕಟ್ಟೆಯಲ್ಲಿ ಇರುವಂಥದ್ದು. ಕಳೆದ ವಾರ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಇತ್ತು. ಇದೇ ಜಾಸ್ತಿ ಹೇಳಬೇಕು ಅಂತಂದ್ರೆ ಈ ವಾರ 70ರಿಂದ 80 ರೂಪಾಯಿಗೆ ಏರಿಕೆಯನ್ನ ಕಂಡಿರುವಂಥದ್ದು ಈರುಳ್ಳಿ ದರ. ಈರುಳ್ಳಿಯ ಉತ್ಪಾದನೆಯಲ್ಲಿ ಭಾರೀ ಕುಸಿತ, ಪೂರೈಕೆಗಿಂತ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ. ಉತ್ತರ ಕರ್ನಾಟಕ ಭಾಗದಿಂದ ರಾಜ್ಯಕ್ಕೆ ಪೂರೈಕೆ ಆಗ್ತಾ ಇದ್ದ ಈರುಳ್ಳಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಇರೋದ್ರಿಂದ ಕೊಳೆತು ಹೋಗ್ತಾ ಇದೆ. ಈರುಳ್ಳಿ ಮಾರುಕಟ್ಟೆಯಲ್ಲಿ ಕಡಿಮೆಯಾದ ಈರುಳ್ಳಿ ಪೂರೈಕೆ ರಾಜ್ಯಕ್ಕೆ ಪುಣೆಯಿಂದ ಮಹಾರಾಷ್ಟ್ರದಿಂದ ಈರುಳ್ಳಿಯನ್ನ ತರಿಸಿಕೊಳ್ಳಲಾಗ್ತಾ ಇದೆ. ದಸರಾ ಉತ್ಸವದ ಸಂದರ್ಭದಲ್ಲಿ ಈರುಳ್ಳಿ ದರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಈರುಳ್ಳಿ ಬೆಲೆ 70 ರೂಪಾಯಿಂದ 80 ರೂಪಾಯಿ ಕೆಜಿ ಆಗಿದೆ. ಈರುಳ್ಳಿ ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಈಗ ಈರುಳ್ಳಿ ರೇಟ್ ಕೇಳಿದ್ರೇನೆ ಕಣ್ಣಲ್ಲಿ ನೀರು ಬರುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಕೇವಲ ಈರುಳ್ಳಿ ಅಷ್ಟೇ ಅಲ್ಲ, ದವಸದ ಬೆಲೆಯೂ ಕೂಡ ಹೆಚ್ಚಾಗಿದೆ, ತರಕಾರಿಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ. ಅದರಲ್ಲಿ ಈಗ ಈರುಳ್ಳಿ ಬೆಲೆ ಹೆಚ್ಚಾಗಿದೆ. ಅದನ್ನ ಜನರು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ. ನೋಡ್ಬೇಕಾಗತ್ತೆ ಇದ್ರ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ ಏನು ಅಂತ. ಗ್ರಾಹಕರಿಗೆ ಬರೆ ಮೇಲೆ ಬರಿಯನ್ನು ಎಳೆಯಲಾಗ್ತಾ ಇದೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ ನಿಜಕ್ಕೂ ಕೂಡ ಇದೆಲ್ಲವನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೋಡಿ, ದಿನ ಬೆಳಗಾದ್ರೆ ಈರುಳ್ಳಿ ಬೇಕು, ಟೊಮೆಟೊ ಬೇಕು, ತರಕಾರಿಗಳೆಲ್ಲವೂ ಕೂಡ ಬೇಕೇ ಬೇಕು. ಅಗತ್ಯ ವಸ್ತುಗಳು ಬೆಲೆನೇ ಜಾಸ್ತಿ ಆಗ್ತಾ ಇದ್ರೆ ಜನರು ಯಾವುದನ್ನ ಖರೀದಿ ಮಾಡ್ತಾರೆ, ಯಾವುದನ್ನ ಬಿಡ್ತಾರೆ? ಈಗ ಈರುಳ್ಳಿ ಬೆಲೆಯೂ ಕೂಡ ಪ್ರತಿ ಕಿಲೋಗೆ 70ರಿಂದ 80 ರೂಪಾಯಿ ಆಗಿದೆ. ಎಲ್ಲಾ ತರಕಾರಿ ಬೆಲೆಯೂ ಕೂಡ ದಸರಾ ಹಬ್ಬದ ಪ್ರಯುಕ್ತ ಜಾಸ್ತಿ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.